ಎಚ್ಚರ ಎಚ್ಚರ. ಅದರಲ್ಲೂ ಕೂಡ ರಾಮೇಶ್ವರಂ ಕೆಫೆಯ ಫುಡ್ ಪ್ರಿಯರು ನೀವಾಗಿದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಜೀವಕ್ಕೆ ಕಂಟಕ ಅಂತೂ ಫಿಕ್ಸ್. ರಾಮೇಶ್ವರಂ ಕೆಫೆಯ ಬಂಡವಾಳ ಈಗ ಬಯಲಾಗಿದೆ. ರಾಮೇಶ್ವರಂ ಕೆಫೆಯಲ್ಲಿ ಅವಧಿ ಮೀರಿದ ವಸ್ತುಗಳು ಪತ್ತೆಯಾಗಿದೆ, ಎಕ್ಸ್ಪೈರ್ ಆಗಿದೆ. ಕೆಫೆಯಲ್ಲಿ ಅವಧಿ ಮೀರಿದಂತ ಆಹಾರ, ಸ್ವಚ್ಛತೆಯ ಕೊರತೆ ಇದೆ. ಕೆಫೆ ಮೇಲೆ ಆಹಾರ ಸುರಕ್ಷತಾ ಇಲಾಖೆಯಿಂದ ದಾಳಿಯನ್ನು ನಡೆಸಲಾಗಿದೆ. ಹೈದರಾಬಾದ್ನಲ್ಲಿರುವಂತಹ ರಾಮೇಶ್ವರ ಕೆಫೆ ಮೇಲೆ ರೈಡ್ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಅವಧಿ ಮೀರಿದ ಹಾಲು, ತುಪ್ಪ, ಮೊಸರು ಇದೆಲ್ಲವೂ ಕೂಡ ಎಕ್ಸ್ಪೈರ್ ಆಗಿರುವಂತಹ ಐಟಮ್ಸ್ ಅನ್ನ ಬಳಸಿಕೊಂಡು ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತ ಫುಡ್ ಅನ್ನ ರಾಮೇಶ್ವರಂ ಕೆಫೆಯಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನೀವು ನಂಬಲೇಬೇಕು. ಯಾಕಂತಂದ್ರೆ ಅಲ್ಲಿ ತೆಲಂಗಾಣದಲ್ಲಿರುವಂಥ ರಾಮೇಶ್ವರಂ ಕೆಫೆಯ ಬಂಡವಾಳ ಈಗ ಬಟಾ ಬಯಲಾಗಿರೋದು. ಎಲ್ಲ ಕಡೆಗಳಲ್ಲೂ ಕೂಡ ಬಹುತೇಕವಾಗಿ ಅದೇ ರೀತಿಯಾಗಿರಬಹುದೇನೋ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡ್ತಾ ಇದೆ. ಅವಧಿ ಮೀರಿದಂಥ ಮೊಸರು, ಹಾಲು, ತುಪ್ಪ, ಅಕ್ಕಿ, ಉದ್ದಿನಬೇಳೆ ಎಲ್ಲವೂ ಕೂಡ ಬಹುತೇಕವಾಗಿ ಅವರು ಬಳಸುವಂಥ ಎಲ್ಲ ಆಹಾರ ಪದಾರ್ಥಗಳು ಏನಿದೆ ಅದೆಲ್ಲವೂ ಕೂಡ ಈಗ ಅವಧಿ ಮೀರಿದ ವಸ್ತುಗಳು, ಎಕ್ಸ್ಪೈರಿ ಡೇಟ್ ಆಗಿದೆ. ಆ ಎಕ್ಸ್ಪೈರಿ ಡೇಟನ್ನು ಕೂಡ ನಮೂದಿಸಿದ್ದಾರೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಅಕ್ಕಿಗಳಿಗೆ ಲೇಬಲೇ ಇಲ್ಲ, ಲೇಬಲ್ ಇಲ್ಲದೆ ಇರುವಂಥ ಅಕ್ಕಿಯನ್ನು ಅಲ್ಲಿ ಬಳಸ್ತಾರೆ. ಆಹಾರ ನಿರ್ವಾಹಕರಿಗೆ ವೈದ್ಯಕೀಯ ಫಿಟ್ನೆಸ್ ಪ್ರಮಾಣ ಪತ್ರಗಳು ಕೂಡ ಅಲ್ಲಿ ಲಭ್ಯ ಇಲ್ಲ. ಡಸ್ಟ್ಬಿನ್ಗಳನ್ನು ಮುಚ್ಚಲ್ಲ, ಸರಿಯಾಗಿ ಕ್ಲೆನ್ಲಿನೆಸ್ ಇಲ್ಲ, ಹೈಜೀನ್ ಇಲ್ಲ. ಆಹಾರಗಳೆಲ್ಲವೂ ಕೂಡ ಅಲ್ಲಿ ಬಳಕೆ ಮಾಡ್ತಾ ಇರುವಂಥ ವಸ್ತುಗಳೆಲ್ಲವೂ ಕೂಡ ಅಲ್ಲಿ ಎಕ್ಸ್ಪೈರ್ ಆಗಿರುವಂಥ ವಸ್ತುಗಳು ಈಗ ಕಂಡು ಬಂದಿರೋದು. ಬಹಳ ರಾಮೇಶ್ವರಂ ಕೆಫೆ ಪ್ರಸಿದ್ಧಿಯನ್ನು ಪಡೆದಿತ್ತು ಬಾಂಬ್ ಬ್ಲಾಸ್ಟ್ ನಂತರದಲ್ಲಿ. ಅದಕ್ಕೂ ಮುಂಚೆಯೂ ಕೂಡ ಸಾಕಷ್ಟು ಜನ ರಾಮೇಶ್ವರಂ ಕೆಫೆಯ ಫುಡ್ ಪ್ರಿಯರಿದ್ದಾರೆ. ಅವರೆಲ್ಲರೂ ಕೂಡ ಈ ಸ್ಟೋರಿಯನ್ನ ಗಮನಿಸಲೇಬೇಕು. ಯಾಕಂದ್ರೆ ಅಲ್ಲಿ ಹೈಜೀನ್ ಜೊತೆಗೆ ಅಲ್ಲಿ ಬಳಸುವಂಥ ಫುಡ್ ಐಟಮ್ಸ್ ಎಲ್ಲವೂ ಕೂಡ ಎಕ್ಸ್ಪೈರ್ ಆಗಿದೆ.